ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾಳೆ ನಡೆಯುವಂತಹ ಎಕ್ಸಾಮಲ್ಲಿ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು ಯಾವ ರೀತಿಯಾಗಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಕನ್ನಡ ಮೀಡಿಯಮ್ ಅವರಿಗೆ ಕ್ವಶನ್ಸನ್ನು ಕೊಟ್ಟಾಗಿದೆ. ಸೊ ನೀವು ತುಂಬ ಕಮೆಂಟ್ ಮಾಡ್ತಾ ಇದ್ದೀರಿ. ಲಾಸ್ಟ್ ಮೂಮೆಂಟು ಬೇಜಾರು ಮಾಡ್ಕೋಬೇಡಿ, ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯಕ್ಚುಲಿ ನಾನು ಚಾಪ್ಟರ್ ವೈಸೇ ಕೊಡ್ತಾ ಇದ್ದೆ, ಬಟ್ ಇಲ್ಲಿ ಇವಾಗ ಟೈಮ್ ಇಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಳ್ಳೋಕ್ಕೆ. ನಾನು ಡೈರೆಕ್ಟಾಗಿ ಕ್ವಶನ್ಸನ್ನು ಕೊಡ್ತೀನಿ, ಇಷ್ಟನ್ನು ನೋಡ್ಕೊಳ್ಳಿ. ಎಕ್ಸ್ಪ್ಯಾಂಡ್ MRS ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಬರೀಬೇಕು. ಡಿಫೈನ್ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಅಂತ ಕೇಳಿದರೆ ಇದಕ್ಕೆ 1 ಮಾರ್ಕಿಗೆ ಆನ್ಸರ್ನ ನೀವು ಎ ಮಾರ್ಕೆಟ್ ಈಕ್ವಿಲಿಬ್ರಿಯಂ ಈಸ್ ಎ ಸಿಚುಯೇಷನ್ ವೇರ್ ದ ಪ್ಲಾನ್ಸ್ ಆಫ್ ಆಲ್ ಕನ್ಸ್ಯೂಮರ್ಸ್ ಆ್ಯಂಡ್ ಫರ್ಮ್ಸ್ ಇನ್ ದ ಮಾರ್ಕೆಟ್ ಮ್ಯಾಚ್ ಆ್ಯಂಡ್ ದ ಮಾರ್ಕೆಟ್ ಕ್ಲಿಯರ್ಸ್ ಹಿಯರ್ QD ಈಕ್ವಲ್ಸ್ QS ಅಂತ ಬರೀರಿ. ನೆಕ್ಸ್ಟು ಹೌ ಡಸ್ ಯು ಗೆಟ್ ನೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತ ಕೇಳಿದರೆ ಪ್ರಶ್ನೆ, ಇದಕ್ಕೆ ಆನ್ಸರ್ we obtain net value added by deducting the value of depreciation from the gross value added. Next one, write the formula of marginal propensity to consume MPC. ಫಾರ್ಮುಲಾ ಬರೀಬೇಕು, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಹೇಳಿದರೆ ಇದಕ್ಕೆ ಆನ್ಸರ್ MPC ಈಕ್ವಲ್ಸ್ ಡೆಲ್ಟಾ C ಡಿವೈಡೆಡ್ ಬೈ ಡೆಲ್ಟಾ Y. ಫಾರ್ಮುಲಾ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಹೂ ಆರ್ ಫ್ರೀ ರೈಡರ್ಸ್? ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹೂ ಆರ್ ಫ್ರೀ ರೈಡರ್ಸ್? ಇದಕ್ಕೆ ರೈಟ್ ಆನ್ಸರ್ ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ಪಬ್ಲಿಕ್ ಗೂಡ್ಸ್ ಆರ್ ನೋನ್ ಆಸ್ ಫ್ರೀ ರೈಡರ್ಸ್. ನೆಕ್ಸ್ಟ್ ಒನ್, ವಾಟ್ ಈಸ್ ನಾರ್ಮೇಟಿವ್ ಎಕನಾಮಿಕ್ ಅನಾಲಿಸಿಸ್? Normative economic analysis means what ought to be. It explains about what should be and should not be done. Next one, what is demand? 1 markige. So the quantity of a commodity that a consumer purchases in a market at a particular price at a particular time. Next one, give the meaning of imports ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ದ ಎಕಾನಮಿ ಬೈ ಗೂಡ್ಸ್ ಫ್ರಮ್ ದ ರೆಸ್ಟ್ ದ ವರ್ಲ್ಡ್ ಆರ್ ಕಾಲ್ಡ್ imports. Next one, expand CPI consumer price index. What do you mean by open economy? The economy is one which trades with other nations in goods, services and sometimes in financial assets. An open economy is one which trades with other nations in goods, services and sometimes in financial assets. ಇಲ್ಲಿ ಚಾಪ್ಟರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಮೇಲೆ 1 ಮಾರ್ಕಿನ 1 ಕ್ವಶನ್ ರೈಸ್ ಆಗಿದೆ. ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ. ಸೊ ನೀವಿಷ್ಟು ನೋಡ್ಕೊಳ್ಳಿ ಕಾನ್ಸೆಪ್ಟು. ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕೇಳಿದರೆ ದ ಕಾಸ್ಟ್ ವಿಚ್ ಡು ನಾಟ್ ಚೇಂಜ್ ವಿತ್ ದ ಚೇಂಜ್ ಇನ್ ಲೆವೆಲ್ ಆಫ್ ಔಟ್ಪುಟ್ ಈಸ್ ಕಾಲ್ಡ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ವಾಟ್ ಈಸ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂತ ಕೇಳಿದರೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಈಸ್ ದ ಪರ್ ಯೂನಿಟ್ ಫಿಕ್ಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ. Give the meaning of marginal product, the change in output per unit of change in the output when all other inputs respectively held constant. What is average product? The average product refers to per unit of output produced with the help of variable factor. Next one, to which side does a supply curve shift due to the technological progress ಅಂತ ಕೇಳಿದರೆ right side. Next one, through which legislation the government ensures that the wage rate of the laborers does not fall below a particular level ಅಂತ ಕೇಳಿದರೆ minimum wage legislation. Mention to fiscal variables which influence aggregate demand. ಪಾರ್ಟ್ 2 ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 4 ಇದು. ಯಾವುದಾದ್ರು 2 ಟಾಪಿಕ್ ಬರೆದ್ರೆ ಸಾಕು. ಮೆನ್ಷನ್ ಟು ಫಿಸ್ಕಲ್ ವೇರಿಯೇಬಲ್ಸ್ ವಿಚ್ ಇನ್ಫ್ಲೂಯೆನ್ಸ್ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಟ್ಯಾಕ್ಸ್, ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್, ಮನಿ ಸಪ್ಲೈ, ಇಂಟ್ರೆಸ್ಟ್ ರೇಟ್. ಈ ಚಾಪ್ಟರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ನೋಡ್ಕೊಳ್ಳಿ. ರೈಟ್ ದ ಮೀನಿಂಗ್ ಆಫ್ ಅಟೋನಮಸ್ ಕನ್ಸಂಪ್ಷನ್. ದ ಕನ್ಸಂಪ್ಷನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್ ಈಸ್ ಕಾಲ್ಡ್ ಅಟೋನಮಸ್ ಕನ್ಸಂಪ್ಷನ್. ನೆಕ್ಸ್ಟ್ ಇದು ಆಲ್ರೆಡಿ ರಿಪೀಟ್ ಆಗಿದೆ. MPS ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ದು ಮೀನಿಂಗ್ ಬರೀಬೇಕು. ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ರೆಫರ್ಸ್ ಟು ದ ಚೇಂಜ್ ಇನ್ ಸೇವಿಂಗ್ಸ್ ಪರ್ ಯೂನಿಟ್ ಚೇಂಜ್ ಇನ್ ಇನ್ಕಮ್. MPS ಈಕ್ವಲ್ಸ್ ಡೆಲ್ಟಾ S ಡಿವೈಡೆಡ್ ಬೈ ಡೆಲ್ಟಾ Y. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದೇ ರೀತಿ ಡಿಫೈನ್ ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಕೇಳಿದ್ದಾರೆ. APS ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಈಸ್ ದ ಸೇವಿಂಗ್ಸ್ ಪರ್ ಯೂನಿಟ್ ಆಫ್ ಇನ್ಕಮ್. APS ಈಕ್ವಲ್ಸ್ S ಡಿವೈಡೆಡ್ ಬೈ Y. ರೈಟ್ ದ ಫಾರ್ಮುಲಾ ಆಫ್ MPC. ಇದು ಲಾಸ್ಟ್ ಇಯರ್ ಕೂಡ ರಿಪೀಟ್ ಆಗಿತ್ತು. ಡೆಲ್ಟಾ C ಡಿವೈಡೆಡ್ ಬೈ ಡೆಲ್ಟಾ Y. ನೆಕ್ಸ್ಟ್, ಹೂ ಆರ್ ಫ್ರೀ ರೈಡರ್ಸ್ ರಿಪೀಟ್ ಆಗಿದೆ, ನೋಡ್ಕೊಳ್ಬೇಕು. ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ಪಬ್ಲಿಕ್ ಗೂಡ್ಸ್ ಆರ್ ನೋನ್ ಆಸ್ ಫ್ರೀ ರೈಡರ್ಸ್. ನೆಕ್ಸ್ಟ್, ವಾಟ್ ಆರ್ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಕೇಳಿದರೆ ರೆವಿನ್ಯೂ ರೆಸಿಪ್ಟ್ಸ್ ಆರ್ ದೋಸ್ ರೆಸಿಪ್ಟ್ಸ್ ದಟ್ ಡು ನಾಟ್ ಲೀಡ್ ಟು ಎ ಕ್ಲೈಮ್ ಆಫ್ ದ ಗವರ್ನಮೆಂಟ್.
ಎಕ್ಸ್ಪ್ಯಾಂಡ್ FRBMA ಕೇಳಬಹುದು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಬರೀರಿ. ನೆಕ್ಸ್ಟು ಈ ಚಾಪ್ಟರಲ್ಲಿ 1 ಮಾರ್ಕ್ ಎಲ್ಲ ನೋಡ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸ್. ಇಂಟರ್ಮೀಡಿಯೇಟ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ವಿಚ್ ಆರ್ ಮೋಸ್ಟ್ಲಿ ಯೂಸ್ಡ್ ಬೈ ಅದರ್ ಪ್ರೊಡ್ಯೂಸರ್ ಆಸ್ ರಾ ಮೆಟೀರಿಯಲ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಕಮಾಡಿಟೀಸ್. What is depreciation? Depreciation is an annual allowance for wear and tear of capital. How do you get personal disposable income? We get personal disposable income by deducting the personal tax payments and non-tax payments from the personal income. Write the equation of GVA at market price. Model paper allu kuda kelidare, important topic. GVA at market price equal GVA at basic prices minus net product taxes. What is GDP deflator? The ratio of nominal GDP to real GDP. The ratio of nominal GDP to real GDP is called GDP deflator. Expand CPI, repeated consumer price index. Expand GNP, gross national product at market price. GNP MP ಅಂತ ಕೊಟ್ಟು ಎಕ್ಸ್ಪ್ಯಾಂಡ್ ಕೇಳಿದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್. ಸೊ ಈ ಒಂದು ಕ್ವಶನ್ನು, ಹೌ ಡು ಯು ಗೆಟ್ ಟು ನೆಟ್ ವ್ಯಾಲ್ಯೂ ಆ್ಯಡೆಡ್, ಲಾಸ್ಟ್ ಇಯರ್ 2024 ಆ್ಯನುವಲ್ ಎಕ್ಸಾಮಿನ್ ಕ್ವಶನ್ ಪೇಪರ್ ಏನು ಕ್ವಶನ್ಸ್ ಹೇಳಿದೆ ಅದರಲ್ಲಿತ್ತು. What do you mean by final goods? An item meant for final use and will not pass through any more stages of production or transformations is called final goods. Last one, give the meaning of GDP. GDP is the market value of all final goods and services produced within a domestic territory of a country. ನೆಕ್ಸ್ಟು ಮಾರ್ಕೆಟ್ ಈಕ್ವಿಲಿಬ್ರಿಯಮ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸು ಈ ಚಾಪ್ಟರಲ್ಲಿದೆ. ಡಿಫೈನ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಆಲ್ರೆಡಿ ಹೇಳಿದ್ದೀನಿ ಸ್ಟಾರ್ಟಿಂಗ್ ಪೇಪರ್ ಹೇಳುವಾಗ. ವಾಟ್ ಈಸ್ ಈಕ್ವಿಲಿಬ್ರಿಯಮ್ ಪ್ರೈಸ್? ಈಕ್ವಿಲಿಬ್ರಿಯಮ್ ಪ್ರೈಸ್ ಈಸ್ ಎ ಪ್ರೈಸ್ ಎಟ್ ವಿಚ್ ದ ಕ್ವಾಂಟಿಟಿ ಡಿಮ್ಯಾಂಡೆಡ್ ಆಫ್ ಎ ಕಮಾಡಿಟಿ ಈಸ್ ಈಕ್ವಲ್ ಟು ದ ಕ್ವಾಂಟಿಟಿ ಸಪ್ಲೈಡ್. ಪ್ರೈಸ್ ಸೀಲಿಂಗ್, ಪ್ರೈಸ್ ಫ್ಲೋರ್, ಎರಡರದ್ದು ಮೀನಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಮಾರ್ಕಿಗೆ ಕೇಳುವಂಥ ಟಾಪಿಕ್ಗೆ. ಪ್ರೈಸ್ ಸೀಲಿಂಗ್ ಅಂತ ಹೇಳಿದರೆ ಇಂಪೋಸಿಂಗ್ ಆಫ್ ಅಪ್ಪರ್ ಲಿಮಿಟ್ ಆನ್ ದ ಪ್ರೈಸ್ ಆಫ್ ಎಸೆನ್ಷಿಯಲ್ ಗೂಡ್ಸ್ ಆರ್ ಸರ್ವೀಸಸ್ ಬೈ ದ ಗೌರ್ನಮೆಂಟ್ ಈಸ್ ಕಾಲ್ಡ್ ಪ್ರೈಸ್ ಸೀಲಿಂಗ್. ಪ್ರೈಸ್ ಫ್ಲೋರ್ ಅಂತ ಹೇಳಿದರೆ ಇಂಪೊಸಿಷನ್ ಆಫ್ ಲೋವರ್ ಲಿಮಿಟ್ ಆನ್ ದ ಪ್ರೈಸ್ ಆಫ್ ಪರ್ಟಿಕ್ಯುಲರ್ ಗುಡ್ ಆರ್ ಸರ್ವೀಸ್ ಈಸ್ ಕಾಲ್ಡ್ ಪ್ರೈಸ್ ಫ್ಲೋರ್. ನೆಕ್ಸ್ಟು ಇದು ನಿಮಗೆ ಮಿನಿಮಮ್ ವೇಜ್ ಲೆಜಿಸ್ಲೇಷನ್ ರಿಪೀಟ್ ಆಗಿದೆ ಕ್ವಶನು, ನೋಡ್ಕೊಂಡಿರ್ತೀರಿ. ನೆಕ್ಸ್ಟ್ ಒನ್, ಡಿಫೈನ್ ಪ್ರೈಮರಿ ಡಿಫಿಸಿಟ್. ಇದೆಲ್ಲ ಹೇಳಿದ್ದೀನಿ, ಬಾರ್ಟರ್ ಸಿಸ್ಟಮ್ ಇದೆಲ್ಲವೂ ಕೂಡ ನಿಮಗೆ ಮಾಡಲ್ ಪೇಪರಲ್ಲಿ ಆನ್ಸರ್ನ ಕೊಡುವಾಗಲೇ ಹೇಳಿದ್ದೆ. ಸೊ ಮಾಡಲ್ ಪೇಪರ್ ಕ್ವಶನ್ಸನ್ನ ನೋಡ್ಕೊಳ್ಬೇಕು. ವಾಟ್ ಯು ಮೀನ್ ಬೈ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ, ಬಾರ್ಟರ್ ಸಿಸ್ಟಮ್ ಈಸ್ ಎ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಗೂಡ್ಸ್ ಆರ್ ಸರ್ವೀಸಸ್ ವಿತೌಟ್ ಯೂಸಿಂಗ್ ಮನಿ. ಇಲ್ಲಿ ಪ್ರೈಮರಿ ಡಿಫಿಸಿಟ್ ಇದೆ. 5th ಚಾಪ್ಟರಲ್ಲಿ ನಾನು ಒಂದೆರಡು ಟಾಪಿಕ್ ಕೊಟ್ಟಿದ್ದೆ. ಈ ಪ್ರೈಮರಿ ಡಿಫಿಸಿಟ್ ಒಂದು ನೋಡ್ಕೊಳ್ಳಿ. ಪ್ರೈಮರಿ ಡಿಫಿಸಿಟ್ ಈಸ್ ದ ಫಿಸ್ಕಲ್ ಡಿಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಬೈ ದ ಗೌರ್ನಮೆಂಟ್. ಇಲ್ಲ ಈ ಫಾರ್ಮುಲಾ ನೋಡಿಕೊಂಡ್ರು ಸಾಕಾಗುತ್ತೆ, ಮೀನಿಂಗ್ ಬರಿಬಹುದು. ಪ್ರೈಮರಿ ಡಿಫಿಸಿಟ್ ಈಸ್ ಈಕ್ವಲ್ ಟು ಫಿಸ್ಕಲ್ ಡಿಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಸೊ ಇದಿಷ್ಟು 1 ಮಾರ್ಕಿನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸು, ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಇದರಲ್ಲಿ ಮೇಯ್ನ್ ಆಗಿ ಯಾವುದು ಚಾಪ್ಟರ್ ಫುಲ್ ಕ್ವಶನ್ಸನ್ನು ಹೇಳಿದ್ದೀನಿ, ಆ ಚಾಪ್ಟರಲ್ಲಿ ಮೋಸ್ಟ್ ರಿಪೀಟೆಡ್ 1 ಮಾರ್ಕಿನ ಕ್ವಶನ್ಸ್ ಬಂದಿರೋದ್ರಿಂದ ಅಷ್ಟು ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ರಿಮೈನಿಂಗ್ ಎಲ್ಲ ಚಾಪ್ಟರಲ್ಲಿ ಜಸ್ಟ್ ಏನು 1 or 2 ಹೇಳ್ತಾ ಹೋಗಿದ್ದೀನಿ, ನೋಡ್ಕೊಳ್ಳಿ, ಇಂಪಾರ್ಟೆಂಟು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.